ನಮ್ಮನೆಯವರು ಕೂಡ ಇವತ್ತು ಆಫೀಸ್ಗೆ ಹೋಗಿ ಆಫೀಸ್ ಮುಗಿಸ್ಕೊಂಡು ಬರೋದು 2 ಗಂಟೆ ಆಯಿತು. ಹಾಗಾಗಿ ಎಲ್ಲ ರೆಡಿಯಾಗಿದ್ವು. ಅವ್ರು ಬರೋ ಅಷ್ಟರಲ್ಲಿ ಎಲ್ಲ ಪ್ಯಾಕ್ ಮಾಡಿ ಬ್ಯಾಗೆಲ್ಲ ಬರ್ತಿದ್ದಂಗೆ ಗಾರಿಗೆ ಬ್ಯಾಗ್ಗಳನ್ನೆಲ್ಲ ಇಟ್ಕೊಂಡು ಹೊರಟ್ವು. ಫಸ್ಟು ನಮ್ಮ ಊರಿನಲ್ಲೇ ಇರೋಂಥ ಶನೇಶ್ವರ ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿದು ನಮಸ್ಕಾರ ಮಾಡಿಕೊಂಡು ಬಂದ್ವು. ಇಲ್ಲಿಂದನೇ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ನಾವು ಮಾಯಸಂದ್ರ ಮತ್ತು ಆದಿಚುಂಚನಗಿರಿ ರೂಟ್ನಲ್ಲಿ ಬಂದು ಬೆಂಗಳೂರು ಮತ್ತು ಹಾಸನ ಹೈವೇನಲ್ಲಿ ಜಾಯಿನ್ ಆಗಿದ್ದೀವಿ. ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಟ್ರಿಪ್ಗೆ ಹೋಗ್ತಾ ಇದ್ದೀವಿ. ಮಾತಾಡ್ರಿ, ಯಾರ್ಯಾರು ಹಾಯ್ ಹಲೋ ನಮಸ್ತೆ. ನಾವು ನಿಮ್ಮ ಚಂದು ಅಂಡ್ ಶಿವಮ್ಮ ಆಫ್ ಟು ಧರ್ಮಸ್ಥಳ. ತಿಂಡಿ ಪೋತಿ ಏನೋ ಹುಡುಕ್ತಾ ಐತೆ ಅಲ್ಲೇನಾ. ಟೈಮ್ ಇವಾಗ 2:30 ಆಯ್ತು. ಮೂರು ಗಂಟೆನಾ? ಅಲ್ಲಿ 2:30 ಬಿಟ್ಟು ಈಗ ಹೈವೇಲಿ ಹೋಗ್ತಾ ಇದ್ವಿ. ಹಾಸನ್ಗೆ ಹೋಗುತ್ತಲ್ಲ. ಇವಾಗ ಚುಂಚನಗಿರಿಲಿದ್ದೀವಿ. ಇದು ಇದೇನಾ ಮೆಡಿಕಲ್ ಕಾಲೇಜ್? ಏನ್ ಬಾಬಾ ಅದು? ಇಲ್ಲಿ ಒಂದು ಸಾಯಿಬಾಬಾದು ಇದೈತೆ ದೇವಸ್ಥಾನ. 2 ನಿಮಿಷ ಹಿಂಗೆ ರೋಡ್ ಸೈಡ್ ಹೋಗಿ ಹಿಂಗೆ ಬಂದು ಸಾಕತ್ತಾಗೈತೆ. ಅದು ಬೆಟ್ಟದ ಥರ ಕಾಣ್ತದೆ. ಹೋಗೋಣ. ಇಲ್ಲೇ ಹೈವೇ ಪಕ್ಕನೇ ಐತಲ್ಲ ಅಲ್ವಾ? ಅಲ್ಲಿ ಎಲೆ ಇದು ಯಾವ್ದು ಹೇಳಿ? ಇದು ಗಿಡ ಅದು ಗಿಡ ಇದು ಬ್ಲೂಬೆಲ್ ಅಂತಾರೆ. ಇಲ್ಲಿ ಇದು ನೋಡಿ ಜನ. ನಮ್ಮ ಹಿಂದೆನೇ ಬರ್ತಾ ಇತ್ತು. ಸ್ನ್ಯಾಕ್ಸ್ ಇತ್ತಲ್ಲ, ಅದನ್ನೇ ಹಾಕಿದ್ದೀವಿ, ತಿಂತಾ ಇದೆ. ಓಪನ್ ಮಾಡೋಣ. ಸೆಕೆ ಕಾವು ಅಲ್ವಾ, ಬಿಸಿಲು. ಹೋಗಿರ್ಲಿಲ್ವಾ ಮಂಗಳೂರು ಬೀಚ್? ಬರೋ ಅಷ್ಟೊತ್ತಿಗೆ ಸಾಕಾಗೋಗಿತ್ತು. ಬರೋ ಅಷ್ಟೊತ್ತಿಗೆ ಯಾವುದು ಮಂಗಳೂರಿಂದ ಬಂದ್ರೆ ಯಾವುದು ಮಂಗಳೂರು ಬಿಟ್ಟು ಮುರುಡೇಶ್ವರ ಬೀಚು. ಬರೋ ಅಷ್ಟೊತ್ತಿಗೆ ಸಖತ್ ಬಿಸಿಲಲ್ವಾ ಅಲ್ಲಿ. ಬೆಳಗ್ಗೆನೆ ಹೋಗಿದ್ರು, ಸಖತ್ ಬಿಸಿಲಿತ್ತು. ಇದು ಯಾವ್ದದು ಘಾಟು ಸಿಗೋದು? ಆಗುಂಬೆ ಘಾಟ್. ನನಗಂತೂ ಭಯ ಆಗೋಗಿತ್ತು ಫಸ್ಟ್ ಟೈಮ್ ಡ್ರೈವ್ ಮಾಡಿದ್ದು. ಫಸ್ಟ್ ಟೈಮ್ ಅಲ್ವಾ. ಇವರಂತೂ ಎಲ್ಲ ಮನೆಕೊಂಡ್ಬಿಟ್ಟಿದ್ರು. ನಾನಂತೂ ಇಬ್ಬರು ಸೇರ್ಲಿಲ್ಲ, ಕೂತಿದ್ವಿ.
ರಿಯಾಕ್ಷನ್ಗೆ ಇವರಿಬ್ರು ರೆಡಿ ಇರ್ತಾರೆ. ಹೌದಾ? ಸಾಂಗು ಯಾವಾಗ್ಲೂ ಯಾವ್ದಾದ್ರು ಸಾಂಗು ಯಾವ್ದು? ಈ ಸಾಲಿಗೆ ಟ್ರಿಪ್ಪಿಗೆ ಹೋಗಲು ಇವತ್ತು ಒಂದ್ ಚೇಂಜ್ ಮಾಡೋರೆ ಟ್ರಿಪ್ ಅಂತ, ಬೇರೆ ಏನೋ ಹೇಳ್ತಾರೆ